ನಿಖರವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ಹರಿಹರ ಬೈಪಾಸ್ ನಲ್ಲಿ ಇದೀವಿ. ನಮ್ಮ ಜೊತೆ ಪಂಚ ಗ್ಯಾರಂಟಿ ಹರಿಹರ ಅಧ್ಯಕ್ಷರಾದ ಶ್ರೀನಿವಾಸ್ ಅವರು ಇದ್ದಾರೆ. ಅವರು ರಾಜ್ಯದ ಸಚಿವರಾದ ಜಮೀರ್ ಅಹಮದ್ ಖಾನ್ ಅವರಿಗೆ ಸ್ವಾಗತ ಮಾಡಕ್ಕೆ ಇಲ್ಲಿ ಬಂದಿದ್ದಾರೆ. ಅವ್ರ ಜೊತೆ ಮಾತಾಡೋಣ ಬನ್ನಿ. ಸರ್ ನಮಸ್ತೆ. ಸರ್, ಇವತ್ತು ಜಮೀರ್ ಅಹಮದ್ ಅವರು ಬರ್ತಾ ಇದ್ದಾರೆ ಅಂತ ಹೇಳಿ ಸುದ್ದಿ ಇದೆ. ಅವರಿಗೆ ಸ್ವಾಗತ ಮಾಡಕ್ಕೆ ಇಲ್ಲಿ ಬಂದಿದ್ದೀರಾ? ಹರಿಹರ ತಾಲೂಕಿನಿಂದ ಸ್ವಾಗತ ಮಾಡಿ. ನಮ್ಮ ದೃಷ್ಟಿಯಲ್ಲಿ ದಾವಣಗೆರೆ ಎಲೆಕ್ಷನ್ ಯಾವ ತರ ಇದೆ ಅಂತ ಹೇಳಕ್ ಬಯಸ್ತಾರೆ ಈ ತಾಲೂಕಿನ ಜನರಿಗೆ? ಅಲ್ಲ, ದಾವಣಗೆರೆ ಎಲೆಕ್ಷನ್ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ನಮ್ಮ ಕಾಂಗ್ರೆಸ್ ಒಟ್ಟು ನಮ್ಮ ಕಾಂಗ್ರೆಸ್ ಯಾವತ್ತು ಇದ್ದೇ ಇದಾವೆ. ಹಾ ಸರ್, ಏನು ಎದುರ ಚಿಂತೆ ಏನಿಲ್ಲ. ಒಂದು 20-25 ಸಾವಿರ ಲೀಡರ್ ಗೆಲ್ತಾರೆ. ಕಾಂಗ್ರೆಸ್ಸಿಗೆ ನಮ್ಮ ಏನ್ ಮೂಲ ಕಾಂಗ್ರೆಸ್ ಇದ್ದಲ್ಲ, ಅವ್ರು ಯಾರು ನಮ್ಮ ಕಾಂಗ್ರೆಸ್ ಬೇರೆ ಕಡೆ ಎಲ್ಲೂ ಓಟ್ ಹಾಕಲ್ಲ. ಭದ್ರಕೋಟೆ ಹಾಗೆ ಭದ್ರಕೋಟೆ ಹಾಗೆ ಉಳಿಯುತ್ತೆ. ಇವತ್ತು ನಮ್ಮ ಸಮೀರ್ ಅವ್ರು ಬರ್ತಾ ಇದಾರಲ್ಲ, ಇವತ್ತಿಂದ ಟ್ರೆಂಡೇ ಚೇಂಜ್ ಆಗುತ್ತೆ. ಸ್ವಲ್ಪ ಸೈಲೆಂಟ್ ಅಂತ ಅನಿಸ್ತಾ ಇತ್ತು. ಇವ್ರು ಬಂದು ಹೋದ್ಮೇಲೆ ಪೂರಾ ಟ್ರೆಂಡ್ ಚೇಂಜ್ ಆಗುತ್ತೆ. ಜಮೀರ್ ಸರ್ ಬಂದ್ಮೇಲೆ ಈ ತರ ಯೂತ್ಸ್ ಎಲ್ಲ ಎದ್ದು ಕೂತ್ಕೊಳ್ತಾರೆ, ಚೆನ್ನಾಗಿ ಎಲೆಕ್ಷನ್ ಮಾಡ್ತಾರೆ ಅಷ್ಟೇ. ಸುಮ್ನೆ ಈಗ ನಿರಾಶೆಯಿಂದ ಎಲೆಕ್ಷನ್ ಮಾಡ್ತಿದ್ರು, ಈಗ ಹುರುಪಿಂದ ಎಲೆಕ್ಷನ್ ಮಾಡ್ತಾರೆ. ಅವರು ಸ್ಟಾರ್ ಕ್ಯಾಂಪೇನ್ ಅವರು ಈಗ ನೋಡ್ತಾ ಇದ್ರಲ್ಲ, ನೀವು ಅವರು ಸ್ಟೇಟ್ ಲೀಡರ್ ಈಗ ಅವರು ನ್ಯಾಷನಲ್ ಲೀಡರ್ ಆಗಿದ್ದಾರೆ ಈಗ ಅವರು. ಸೊ ಈಗ ಯಾಕಂದ್ರೆ ಅಲ್ಲಿ ಅವರು 75 ಸಾವಿರ ಓಟ್ ಇರೋದ್ರಿಂದ ಜಮೀರ್ ಪ್ರೆಸೆನ್ಸ್ ಬಹಳ ಇಂಪಾರ್ಟೆನ್ಸ್ ಕೊಡುತ್ತೆ ದಾವಣಗೆರೆ ಸೌತ್ ಅಲ್ಲಿ. ಈಗ ಬಾಗಲಕೋಟೆ ಹೋಗ್ತಾರೆ. ಮತ್ತೆ ನಮ್ಮ ಪಕ್ಷ ಇಂಪಾರ್ಟೆಂಟ್, ಪಕ್ಷದ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಹುಡುಗರೆಲ್ಲರೂ ಪಕ್ಷದ ಪರವಾಗಿದ್ದಾರೆ. ಸೊ ನಾಳೆಯಿಂದ ನೋಡ್ರಿ, ದಾವಣಗೆರೆ ರಂಗ ಏರುತ್ತೆ. ಬಿಜೆಡ್ ಜಮೀರ್ ಅಹಮದ್ ಖಾನ್ ಬಳಗದ ಜಿಲ್ಲಾ ಅಧ್ಯಕ್ಷರು ನಾವು ಇಲ್ಲಿ ಬಂದಿದ್ದೀರಾ. ಈ ಸಂದರ್ಭದಲ್ಲಿ ಏನ್ ಹೇಳಕ್ ಬಯಸ್ತೀರಾ? हमारा क्या है तो जमीर अहमद खान साहब आने से जो हवा जो खामोश थी, वो हवा की अब तूफान की लहर देखते हैं। वो जमीर अहमद साहब आने से जो लोग नाराज थे, जो बेजार थे हमारे कांग्रेस पार्टी से, एक नई रफ्तार के साथ है ना कामयाब होती और हमारे शामिल समर्थ है ना जो है एक 20,000 लीडिंग से जीतती। अब हमें जो है हरिहर बाईपास को हमारे अन्ना श्रीनिवास अन्ना के सदारत को है ना, हमें जमीर अहमद साहब का इस्तेकबाल करने के वास्ते खड़े को ही उम्मीद है। जमीर अहमद साहब आने की वजह से कांग्रेस जीतती कर को ನೀವು ನೋಡ್ತೀರಾ ಹಾಗೆ ಸ್ವಲ್ಪ ದಿವಸಗಳಿಂದ ಮೀಡಿಯಾದಲ್ಲಿ ಸ್ವಲ್ಪ ತಪ್ಪು ಪ್ರಚಾರ ಮಾಡಿ ಸ್ವಲ್ಪ ಸಮಾಜದಲ್ಲಿ ಅಸಮಾಧಾನ ಉಂಟಾಗಿತ್ತು. ಏನಂದ್ರೆ ಜಮೀರ್ ಅಹಮದ್ ಸಾಬ್ ಕಾಂಗ್ರೆಸ್ ಪರ ಇಲ್ಲ, ಅವರು ಕಾಂಗ್ರೆಸ್ ಪರ ಪ್ರಚಾರ ಮಾಡ್ತಿಲ್ಲ ದಾವಣಗೆರೆ ಒಳಗೆ ಅಂತ ಒಂದು ಅಲೆ ಎಬ್ಬಿತ್ತು. ಹಂಗೆ ಏನಿಲ್ಲ, ಜಮೀರ್ ಅಹಮದ್ ಸಾಬ್ ಸ್ವಲ್ಪ ಬಿಸಿ ಇದ್ದು ಅವ್ರು ಸ್ಟಾರ್ ಪ್ರಚಾರಕ್ ಮತ್ತೆ ಕೇರಳ ಒಳಗೆ ಅವರು ಅಲ್ಲಿ ಪ್ರಚಾರ ಮಾಡ್ತಿದ್ರು. ಅದ್ರಗೋಸ್ಕರ ದಾವಣಗೆರೆಗೆ ಬರಗಾಗಿಲ್ಲ. ಇವತ್ತು ಅವರು ದಾವಣಗೆರೆಗೆ ಬಂದು ಪ್ರೂವ್ ಮಾಡ್ತಾರೆ. ಇವತ್ತಿಂದ ಎಲ್ಲಾ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಯಾರು ಅಸಮಾಧಾನ ಆಗಿದಾರಲ್ಲ, ಅವರೆಲ್ಲ ಸೇರಿ ಇವತ್ತಿಂದ ಸಮರ್ಥವರಿಗೆ ಗೆಲ್ಸ್ತಾರೆ. ಅದು ಅಸಮಾಧಾನ ಏನಿದೆ ಅಲ್ಲ, ಅದು ಇವತ್ತು ದೂರ ಆಗುತ್ತೆ. ಮತ್ತು ಜಮೀರ್ ಅಹಮದ್ ಸಾಬು ಕಾಂಗ್ರೆಸ್ಸಿನ ಕಟ್ಟ ಕಾರ್ಯಕರ್ತರು ಮತ್ತೆ ದೊಡ್ಡ ಲೀಡರು. ಅವ್ರು ಏನು ಕಾಂಗ್ರೆಸ್ ವಿರುದ್ಧ ಯಾವಾಗೂ ಮಾಡಿಲ್ಲ, ಅವ್ರು ಇನ್ನೂ ಮಾಡಲ್ಲ. ಅಷ್ಟೇ ನನ್ನ ಮಾತು ಹೇಳುದು.